ಪುರಾತನ ಕಾಲದಲ್ಲಿ ಉತ್ತಾನಪಾದ ಎಂಬ ರಾಜನಿದ್ದನು. ಅವನಿಗೆ ಇಬ್ಬರು ಪತ್ನಿಯರು, ಸುನೀತಿ ಮತ್ತು ಸುರುಚಿ. ಸುನೀತಿಯು ಶಾಂತ ಸ್ವಭಾವದವಳು ಮತ್ತು ಸುರುಚಿಯು ಸೊಕ್ಕಿನ ಸ್ವಭಾವದವಳು. ರಾಜನು ಸುರುಚಿಯನ್ನು ಹೆಚ್ಚು ಪ್ರೀತಿಸುತ್ತಿದ್ದನು. ಸುನೀತಿ ಮತ್ತು ಉತ್ತಾನಪಾದನಿಗೆ ಧ್ರುವ ಎಂಬ ಮಗನಿದ್ದನು ಮತ್ತು ಸುರುಚಿ ಮತ್ತು ಉತ್ತಾನಪಾದನಿಗೆ ಉತ್ತಮ ಎಂಬ ಮಗನಿದ್ದನು. ಒಂದು ದಿನ ಧ್ರುವನು ತನ್ನ ತಂದೆಯ ತೊಡೆಯ ಮೇಲೆ ಕುಳಿತಿದ್ದಾಗ ಸುರುಚಿಯು ಅವನನ್ನು ಕೆಳಗಿಳಿಸಿ, ನೀನು ಇಲ್ಲಿ ಕುಳಿತುಕೊಳ್ಳಲು ಅರ್ಹನಲ್ಲ, ನನ್ನ ಮಗ ಮಾತ್ರ ರಾಜನ ತೊಡೆಯ ಮೇಲೆ ಕುಳಿತುಕೊಳ್ಳಬಹುದು ಎಂದು ಹೇಳಿದಳು. ಇದರಿಂದ ಧ್ರುವನಿಗೆ ಬಹಳ ನೋವಾಯಿತು ಮತ್ತು ಅವನು ಅಳುತ್ತಾ ತನ್ನ ತಾಯಿಯ ಬಳಿಗೆ ಹೋದನು. ಸುನೀತಿಯು ಮಗನನ್ನು ಸಮಾಧಾನಪಡಿಸುತ್ತಾ, ಮಗನೇ, ಭಗವಂತನಲ್ಲಿ ಭಕ್ತಿ ಇಟ್ಟರೆ ಎಲ್ಲವೂ ಸಾಧ್ಯ. ನೀನು ಶ್ರದ್ಧೆಯಿಂದ ವಿಷ್ಣುವನ್ನು ಪ್ರಾರ್ಥಿಸಿದರೆ ನೀನು ನಿನ್ನ ತಂದೆಯ ತೊಡೆಯ ಮೇಲಷ್ಟೇ ಅಲ್ಲ, ಭಗವಂತನ ಹೃದಯದಲ್ಲೂ ಸ್ಥಾನ ಪಡೆಯಬಹುದು ಎಂದಳು. ತಾಯಿಯ ಮಾತಿನಿಂದ ಪ್ರೇರಿತನಾದ ಧ್ರುವನು 5 ವರ್ಷದ ಬಾಲಕನಾಗಿದ್ದರೂ ಕಾಡಿಗೆ ಹೋಗಿ ತಪಸ್ಸು ಮಾಡಲು ನಿರ್ಧರಿಸಿದನು. ಅವನ ದೃಢ ನಿರ್ಧಾರವನ್ನು ಕಂಡ ನಾರದ ಮುನಿಗಳು ಅವನನ್ನು ಮನೆಗೆ ಹಿಂತಿರುಗಿಸಲು ಪ್ರಯತ್ನಿಸಿದರು. ಆದರೆ ಧ್ರುವನು ತನ್ನ ನಿರ್ಧಾರದಲ್ಲಿ ಅಚಲನಾಗಿದ್ದನು. ಆಗ ನಾರದರು ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುತ್ತಾ ಧ್ಯಾನ ಮಾಡುವಂತೆ ಉಪದೇಶಿಸಿದರು. ಧ್ರುವನು ಕಾಡಿನಲ್ಲಿ ಪ್ರಾಣಿಗಳು, ಕಠಿಣ ಹವಾಮಾನ ಮತ್ತು ಚಳಿಯನ್ನು ಲೆಕ್ಕಿಸದೆ ತಿಂಗಳುಗಟ್ಟಲೆ ಏಕಾಗ್ರತೆಯಿಂದ ತಪಸ್ಸು ಮಾಡಿದನು. ಅವನ ಭಕ್ತಿಗೆ ಮೆಚ್ಚಿದ ಭಗವಂತ ವಿಷ್ಣುವು ಅವನ ಮುಂದೆ ಪ್ರತ್ಯಕ್ಷನಾದನು. ಭಗವಂತನನ್ನು ಕಂಡ ಧ್ರುವನಿಗೆ ಪರಮಾನಂದವಾಯಿತು ಮತ್ತು ಅವನು ಭಕ್ತಿಯಿಂದ ಸ್ತುತಿಸಿದನು. ವಿಷ್ಣುವು ಧ್ರುವನಿಗೆ ವರವನ್ನು ಕೇಳಲು ಹೇಳಿದಾಗ ಧ್ರುವನು ಭಗವಂತನ ದರ್ಶನದಿಂದಲೇ ತೃಪ್ತನಾಗಿದ್ದನು ಮತ್ತು ಬೇರೇನನ್ನೂ ಕೇಳಲಿಲ್ಲ. ಆಗ ವಿಷ್ಣುವು ಅವನನ್ನು ಆಶೀರ್ವದಿಸಿ, ನಿನ್ನ ಹೆಸರು ಆಕಾಶದಲ್ಲಿ ಎಂದಿಗೂ ಮರೆಯದ ಪ್ರಕಾಶಮಾನವಾದ ನಕ್ಷತ್ರದಂತೆ ಬೆಳಗುತ್ತದೆ ಎಂದು ವರ ನೀಡಿದನು. ಅಂದಿನಿಂದ ಧ್ರುವನು ಧ್ರುವ ನಕ್ಷತ್ರವೆಂದು ಪ್ರಸಿದ್ಧನಾದನು. ಧ್ರುವನು ಮನೆಗೆ ಹಿಂದಿರುಗಿ ಅನೇಕ ವರ್ಷಗಳ ಕಾಲ ನೀತಿಯಿಂದ ರಾಜ್ಯಭಾರ ಮಾಡಿದನು. ಅವನ ತಪಸ್ಸಿನ ಫಲವಾಗಿ ಅವನು ಮರಣಾನಂತರ ಆಕಾಶದಲ್ಲಿ ಚಿರಸ್ಥಾಯಿಯಾದ ಸ್ಥಾನವನ್ನು ಪಡೆದನು. ಧ್ರುವ ನಕ್ಷತ್ರವು ಇಂದಿಗೂ ಆಕಾಶದಲ್ಲಿ ಸ್ಥಿರವಾಗಿ ಕಾಣಿಸುತ್ತದೆ ಮತ್ತು ಅದು ಧೈರ್ಯ, ಭಕ್ತಿ ಮತ್ತು ದೃಢತೆಯ ಸಂಕೇತವಾಗಿದೆ.